ಮೆಂಬರ್ಶಿಪ್ ಅಭಿಯಾನವನ್ನು ಏನು ವೃಷಭಾವತಿ ನೀರನ್ನು ನಮ್ಮ ನೆಲಮಂಗಲ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅದರ ವಿರೋಧವಾಗಿ ಸಮಿತಿಯನ್ನು ರಚನೆ ಮಾಡಿ ಇವತ್ತಿಂದ ಹಳ್ಳಿಗಳಲ್ಲಿ ಹೋಗಿ ನಾವು ಮೆಂಬರ್ಶಿಪ್ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋರಾಟವನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. ಈ ಒಂದು ಹೋರಾಟ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ನಿರಂತರವಾಗಿ ಇನ್ನು ನಡೀತದೆ. ಯಾಕೆಂತಂದರೆ ನಾವು ಕೂಡ ನೋಡಿದ್ವಿ. ಯಾಕೆಂತಂದರೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜ್ ಅವರು ನಮ್ಮ BJP ಪಕ್ಷದವರು, ಆದರೂ ಕೂಡ ಅವರು ವಿಡ್ರಾ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಯಾವುದೇ ವೃಷಭಾವತಿ ನೀರನ್ನು ತೆಗೆದುಕೊಳ್ಳೋದಕ್ಕೆ ಬೇಡ ನಮಗೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅದನ್ನು ನಿಲ್ಲಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ನಾನು ಪೇಪರ್ನಲ್ಲಿ ನಾವೆಲ್ಲರೂ ಕೂಡ ಓದಿದ್ದೇವೆ. ಇವತ್ತು ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದವರು, ನೀವು ಕಾಂಗ್ರೆಸ್ನವರು, ಇಲ್ಲಿರ್ತಕ್ಕಂಥ ಶಾಸಕ ನೀವು ಕಾಂಗ್ರೆಸ್ನವರು, ನಿಮಗೆ ನಾಚಿಕೆ ಆಗಬೇಕು. ನಿಮ್ಮದೇ ಸರ್ಕಾರ ಇಟ್ಕೊಂಡು ಇಲ್ಲ ನಾವು ಒಂದು ಕೆರೆಗೆ ಬಿಟ್ಬಿಡ್ತೀವಿ, ಅದನ್ನ ನೋಡ್ಕೊಂಡ್ಬಿಡ್ತೀವಿ, ಅದಾದ್ಮೇಲೆ ಚೆನ್ನಾಗಿಲ್ಲ ಅಂತ ಅಂದರೆ ಪೈಪ್ಲೈನ್ ಯಾಕಪ್ಪ ಮಾಡಿಸ್ತಾ ಇದೆಯಾ? ಮತ್ತೆ ಪೈಪ್ಲೈನ್ ಒಂದೇ ಕೆರೆಗೆ ಮಾಡಿ, ನೀವು ಒಂದೇ ಕೆರೆಗೆ ಮಾಡಿ, ಒಂದೇ ಕೆರೆಯಲ್ಲಿ ಟೆಸ್ಟಿಂಗ್ ಕೊಡಿ. ನಾವು KC ವ್ಯಾಲಿ ನೋಡಿದ್ವಿ, HN ವ್ಯಾಲಿ ನೋಡಿದ್ದೀವಿ, ಹೋಗಿ ಎಲ್ಲರೂ ಕೂಡ ನೋಡ್ಕೊಂಡ್ ಬಂದಿದ್ವಿ. ನನ್ನ ಮೇಲೆ ಯಾರೋ ಒಬ್ರು ಆರೋಪ ಮಾಡಿದ್ದಾರೆ. ಏನಂತಂದ್ರೆ ಇವರ ಒಂದು ಸಮಯದಲ್ಲಿ ಇವರು ಶಾಸಕರಾಗಿದ್ದಾಗ ಇವ್ರಿಗೆ ಏನೋ ಟೆಂಡರ್ ಆಗಿತ್ತು ಅಂತ. ಟೆಂಡರ್ ಆಗಿರಲಿಲ್ಲ. ಅದು ನನ್ನನ್ನ ಮತ್ತೆ ವೆಂಕಟರಮಣಪ್ಪ ಅವ್ರನ್ನ ಇಬ್ಬರು ಶಾಸಕರನ್ನ ಕರೆದು ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಮಾತನಾಡಿದ್ದು ನಿಜ. DPR ಮಾಡ್ತಾ ಇದ್ದೇವೆ, DPR ಮಾಡಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತಕ್ಕಂಥ. ಅವತ್ತು ಕೂಡ ನಾನು ಅಲ್ಲಿ ರೆಕಾರ್ಡ್ ಇರ್ತದೆ. ಅವತ್ತು ಕೂಡ ನಾನು ಮಾತಾಡಿರೋದೇನಂದ್ರೆ ಟರ್ಷಿಯರಿ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ನಮಗೆ ನೀರು ಬಿಡಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಈ ನೀರನ್ನು ಮಾತ್ರ ಬಿಡಬೇಡಿ ಅಂತಕ್ಕಂಥ ಮಾತನ್ನು ನಾವು ಹೇಳಿದೀವಿ. ಯಾಕೆಂತಂದ್ರೆ KC ವ್ಯಾಲಿ HN ವ್ಯಾಲಿಗೆ ನಾವೆಲ್ಲರೂ ಕೂಡ ಶಾಸಕರು ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡಿ. ಇವತ್ತು ಅಲ್ಲಿ ಏನು ತರಕಾರಿ ಬೆಳೀತದಲ್ಲ, ತರಕಾರಿ, ಆ ತರಕಾರಿನ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿಂದ ವಾಪಸ್ ಕಳಿಸ್ತಾ ಇದ್ದಾರೆ. ಆ ತರಕಾರಿನ ಕೂಡ ಕೊಂಡ್ಕೊಳಕ್ ಜನ ಇಲ್ಲ. ಇವತ್ತು ನೀವು ಅದನ್ನ ಆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಸರ್ಕಾರ ಅರ್ಥ ಮಾಡ್ಕೋಬೇಕು. ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಏನು ಪೈಪ್ಲೈನ್ ಮಾಡಿ ಎಲ್ಲಾ ಕೆರೆಗಳಿಗೆ ಪೈಪ್ಲೈನ್ ಮಾಡ್ಬಿಟ್ಟು ನಾವು ವಾಟರ್ ಚಾರ್ಜ್ ಆಗ್ಬೇಕು ಕೆಳಗಡೆಯಿಂದ ಅಂತ ಹೇಳ್ತಾ ಇದಿರಲ್ಲ. ನಮ್ ಕೆರೆಗಳು ಬಂದ್ ನೋಡ್ರಿ, ಪ್ರತಿಯೊಂದು ಕೆರೆಗಳಲ್ಲಿ ನೀರು ಇದೆಯಾ ಇಲ್ಲ ಅಂತ ಬಂದ್ ನೋಡಿ. ಇವತ್ತು ಎಲ್ಲಾ ಕೆರೆಗಳು ತುಂಬಿ ಹರಿತಾ ಇದಾವೆ. ನಮಗೇನು ಅದರ ನೆಸೆಸಿಟಿ ಏನಿಲ್ಲ. ಇವತ್ತು ಕೊಡಂಗಿದ್ರೆ ನಾನು ನೋಡಿ, ಈಗಾಗಲೇ ನಾವು ಹೇಮಾವತಿ ನೀರನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ, ಕುಮಾರಣ್ಣನವರು ಇದ್ದಾಗ, ನಮ್ಮ ಪುಟ್ಟರಾಜು ಅವರು ಮಂತ್ರಿಗಳಾಗಿದ್ರು. ನಾನು ಅದನ್ನೆಲ್ಲ ಇಲ್ಲಿ ಬಂದು ಎಲ್ಲಾ ಕೆರೆಗಳನ್ನ ಇನ್ಸ್ಪೆಕ್ಷನ್ ಮಾಡಿಸಿ ಪ್ರತಿಯೊಂದನ್ನು ಮಾಡಿ ನಾವು ದೇವರಸಳ್ಳಿವರೆಗೂ ಕೂಡ ಪೈಪ್ಲೈನ್ ಮಾಡಿಸಿದ್ವಿ. ದೇವರಸಳ್ಳಿವರೆಗೂ ಕೂಡ ಪೈಪ್ಲೈನ್ ಮಾಡಿಸಿದಾಗ ತುಮಕೂರಿನವರು ನಮಗೆ ನೀರು ಸಾಲೋದಿಲ್ಲ, ನಾವು ಕೊಡೋಕ್ಕಾಗಲ್ಲ ಅಂತ ಅವರು ಸ್ಟಾಪ್ ಮಾಡಿದಾರಲ್ಲಿ. ಅದನ್ನ ಮುಂದುವರಿಸಿ, ನೀವು ನಿಮ್ ಸರ್ಕಾರ ಇದೆ ಇವತ್ತು, ಅದನ್ನ ಮುಂದುವರಿಸಿ. ಅದ್ರ ಜೊತೆಲಿ ಎತ್ತಿನ ಬೆಳೆ ಎಲ್ಲೋಯ್ತು? ಎತ್ತಿನ ಬೆಳೆನ ತರಿಸಿ. ಇದೇ ವೃಷಭಾವತಿ ಬಹಳ ಹತ್ರ ಆಗುತ್ತೆ. ಕನಕಪುರಕ್ಕೆ ಕೊಡಿ ಹೋಗ್ಲಿ. ನಿಮ್ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವ್ರ ಕ್ಷೇತ್ರಕ್ಕೆ, ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ ಕೊಡಿ. ನಮಗೆ ದಯವಿಟ್ಟು ಈ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ. ಧೀರಜ್ ಮುನ್ರಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿಲುವನ್ನ ನೀವು ತಗೊಳ್ಳಿ. ನೀವು ತಗೊಂಡು ನಿಲ್ಸಿದ್ರೆ ನಿಮಗೂ ಕೂಡ ಏನು ನಮ್ಮ ನೆಲಮಂಗಲ ಜನತೆ ತಮ್ಗೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದಕ್ಕೂ ಒಂದು ಬೆಲೆ ಸಿಗ್ತದೆ. ಇದನ್ನೇ ಮುಂದುವರಿಸ್ಕೊಂಡು ಏನಾದ್ರು ತಾವು ಹೋದ್ರೆ ನಾವು ಇವತ್ತಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ಕೆರೆಗೂ ಕೂಡ ಈ ನೀರನ್ನ ಬಿಡೋದಕ್ಕೆ ಸಾಧ್ಯವಾಗಕ್ಕೆ ಬಿಡೋದೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ನೋಡಿ, ಬಹಳ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಯಾವುದೇ ಪೊಲೀಸ್ ಸ್ಟೇಷನ್ ತಗೊಳ್ಳಿ, ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಕೇಸ್ಗಳು ನಮ್ಮವ್ರನ್ನ ಮಾತ್ರ ನೀವು ಗುರಿ ಮಾಡ್ತಾ ಇದ್ದೀರಾ. ಇಲ್ಲಿ ಸಣ್ಣ ಪೂಜೆ ಮಾಡ್ತಾ ಇದೀವಿ ನಾವು ಆ ದೇವರ ಆಶೀರ್ವಾದ ಪಡೆಯೋದಕ್ಕೆ. ಇಲ್ಲಿ ಪೊಲೀಸ್ ಅವ್ರನ್ನ ಕಳಿಸಿ, ನೀವು ಇಲ್ಲಿ ಪೊಲೀಸ್ ಜೀಪ್ ಕಳಿಸಿ ಎಲ್ಲ ಇದನ್ನ ಮಾಡ್ತಾ ಇದ್ದೀರ. ನಾವೇನು ಹೆದರ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಿ? ನಾವು 10 ವರ್ಷ ನೆಲಮಂಗಲ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿದ್ದನು. ನಾವು ಯಾವುದನ್ನು ಕೂಡ ಇವತ್ತು ನಾನು ಹಾಗಾದ್ರೆ ನನ್ನ ಪೀರಿಯಡ್ನಲ್ಲೇ ನಾನು ತರ್ಬೋದಾಗಿತ್ತು. ನಾವ್ ಯಾಕೆ ಇದನ್ನು ವಿರೋಧ ಮಾಡಿದ್ವಿ? ಟರ್ಷಿಯರಿ ಟ್ರೀಟ್ಮೆಂಟ್ ಮಾಡಲ್ಲ ಇವರು ಸರಿಯಾದ ನೀರನ್ನು ಹರಿಸಲ್ಲ ಅಂತಕ್ಕೋಸ್ಕರನೇ ನಾವು ಸ್ಟಾಪ್ ಮಾಡಿದಿತ್ತು. ದಯವಿಟ್ಟು ಇದ್ರ ಮೇಲೆ ತಾವು ಎಲ್ಲ ನಮ್ಮ ಸಾರ್ವಜನಿಕರ ರೋಷ ವೇಷ ಮೇಲೆ ಹೇಳೋದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಳಿ. ನೋಡಿ,
ಇವತ್ತು ನಮ್ಮ ಕಾಂತರಾಜು ಅಂತ ಮಿಣ್ಣಾಪುರದ ಕಾಂತರಾಜು ಅಂತ ಹೇಳ್ಬಿಟ್ಟು ಅವರು ಅದನ್ನು ನಿಲ್ಲಿಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಖಾಸಗಿ ಜಮೀನಿನಲ್ಲಿ ಇವರಿಗೆ ತಗೊಂಡು ಹೋಗ್ತಕ್ಕಂಥ ಯಾವುದೇ ಹಕ್ಕು ಇಲ್ಲ. ಯಾಕೆ ಅಂತ ಅಂದರೆ ಅವರು ನೋಟಿಫಿಕೇಶನ್ ಮಾಡಬೇಕು. ಖಾಸಗಿ ಜಮೀನಿನಲ್ಲಿ ಇಷ್ಟು ಗುಂಟೆ ನಾವು ತೊಗೊತಾ ಇದ್ದೀವಿ, ಇದಕ್ಕೆ ನಾವು ಪರಿಹಾರ ಕೂಡ ನಾವು ಕೊಡ್ತೀವಿ ಅಂತಕ್ಕಂಥ ನೋಟಿಫಿಕೇಶನ್ ಮಾಡಬೇಕು. ಇದು ದುರಾಡಳಿತ ನಡೀತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಎದ್ದು ಕಾಣಿಸ್ತಾ ಇದೆ. ನಾವು ಕೇಳಿದ್ರೆ ಮಾತೆದ್ರೆ ಸಾಕು, ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರನೇ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಹೋರಾಟವನ್ನು. ಇನ್ಮೇಲೆ ಯಾವುದೋ ಅಂತಹದ್ದು ನಮ್ಮ ಕ್ಷೇತ್ರದಲ್ಲಿ ನಡೆಯೋದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿ ಇನ್ಮೇಲೆ ನೋಡಿ, ಅದಕ್ಕೇನೆ ಮೇಟಿ ಸರಿಯಾಗಿರಬೇಕು ಅಂತ ಹೇಳೋದು. ಸರ್ಕಾರ ಸರಿ ಇದ್ದರೆ ಆ ವರಿಷ್ಠಾಧಿಕಾರಿಗಳ ಆದೇಶದಂತೆ ನಡೀತಿತ್ತು. ಸಿವಿಲ್ ಕೋರ್ಟ್ ಮ್ಯಾಟರ್ಸ್ಗೂ ಸಿವಿಲ್ ಮ್ಯಾಟರ್ಸ್ಗೂ ಇವ್ರಿಗೂ ಏನು ಸಂಬಂಧ? ಇಲ್ಲಿ ನಡೀತಾ ಇರೋದು ಇವತ್ತು ಪೊಲೀಸ್ ಕೇಸಸ್ ಅಲ್ಲ, ಸಿವಿಲ್ ಮ್ಯಾಟರ್ಸ್ನ ಎಲ್ಲ ಯಾವುದೋ ಜಮೀನುಗಳ್ನ ಕಿರಿಕಿರಿ ಆಗಿರ್ತಕ್ಕಂಥ ಜಮೀನುಗಳ್ನ ಅಗ್ರಿಮೆಂಟ್ ಮಾಡಿರ್ತಕ್ಕಂಥ ಜಮೀನುಗಳ್ನ ಕರೆಸಿ ಅವರಿಗೆ ಕಾಂಪ್ರಮೈಸ್ ಮಾಡಿ ದುಡ್ಡು ಕಿತ್ಕೊಂಡ್ತಕ್ಕಂಥ ಒಂದು ಕೆಲಸ ಇವತ್ತು ನಡೀತಾ ಇದೆ ನೆಲಮಂಗಲ ತಾಲೂಕಿನಲ್ಲಿ. ಯಾವ ವರಿಷ್ಠಾಧಿಕಾರಿಗಳನ್ನು ಕೇಳ್ತಾ ಇಲ್ಲ, ಯಾವ ಸರ್ಕಾರವನ್ನು ಕೇಳ್ತಾ ಇಲ್ಲ. ಸರ್ಕಾರನೇ ಸರಿ ಇಲ್ವಲ್ಲ. ಸರ್ಕಾರ ಸರಿ ಇದ್ರೆ ಇವೆಲ್ಲ ನಡೀತಿರ್ಲಿಲ್ಲ. ಸರ್ಕಾರ ಸರಿ ಇಲ್ದ ಕಾರಣ ಇವೆಲ್ಲ ನಡೀತಾ ಇದೆ. ಇದಕ್ಕೆ ಮುಟ್ಗೋಲಾಗ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ.